ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಸ್ಬಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯಲ್ಲಿನ ನೇಮಕಾತಿಗೆ ಸಂಬಂಧಪಟ್ಟಂಗೆ NTPC 2025 ಈ ಪರೀಕ್ಷೆಯ ಕುರಿತು ಒಂದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಇಂದ ಶುರು ಮಾಡೋಣ. ಇದರ ತಯಾರಿ ಇದೆ. ಏಪ್ರಿಲ್ ಅಲ್ಲಿ CBT 1 ಬರುತ್ತೆ. ಈ ಎಕ್ಸಾಮಿನೇಷನ್ಗೆ ಅರ್ಜಿ ಹಾಕಿರ್ತಕ್ಕಂಥ ಎಲ್ರಿಗೂ ಮೊದಲನೇ ಸಲ ಎಕ್ಸಾಮ್ ಬರೀತಾ ಇದ್ರೆ ಸಂಪೂರ್ಣ ಮಾಹಿತಿಯನ್ನ ಕನ್ನಡದಲ್ಲಿ ನೀಡ್ತಾ ಹೋಗ್ತೀನಿ ಮತ್ತು ತರಗತಿಗಳನ್ನು ಕೂಡ ಆದಷ್ಟು ಸಿಲೆಬಸ್ ಪ್ರಕಾರ ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ವಿಡಿಯೋವನ್ನ ಕೊನೆ ತನಕ ನೋಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಗ್ಯುಲರ್ ಆಗಿ ಕಂಟೆಂಟ್ ಬರ್ತಾ ಹೋಗುತ್ತೆ. ಹಾಗೂ ನಾನು ಕೊಡುವಂಥ ಇನ್ಫಾರ್ಮೇಷನ್ ದಯವಿಟ್ಟು ಗಮನ ಇಟ್ಟು ಕೇಳ್ಕೊಳ್ಳಿ. ನಮ್ದು 2 ಚಾನಲ್ ಇದೆ, ಏಕಲವ್ಯ ಒನ್ ವಿಷನ್ ಒನ್ ಡ್ರೀಮ್ ಅಂತ ಮತ್ತು SBK ಕನ್ನಡ ಅಂತ. ಈ ಚಾನಲಲ್ಲಿ ಯಾವ ಕಂಟೆಂಟ್ ಕೊಡ್ತೀನಿ ಮತ್ತು ಆ ಚಾನಲಲ್ಲಿ ಯಾವ ಕಂಟೆಂಟ್ ಕೊಡ್ತೀನಿ ಅಂತ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ಸೊ 2 ಚಾನಲ್ಗಳಲ್ಲೂ ನಿಮಗೆ ವಿಡಿಯೋಗಳು ಸ್ಪ್ಲಿಟ್ ಆಗಿ ಸಿಗುತ್ತೆ. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು 99 ರೂಪೀಸನ್ನ ಪೇ ಮಾಡಿ ನಮ್ಮ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಬೇಕಾಗತ್ತೆ. ಜಾಯ್ನ್ ಆದರೆ ನಿಮಗೆ ಕ್ಲಾಸ್ ನೋಟ್ಸು ಮತ್ತು ಇಂಪಾರ್ಟೆಂಟ್ PDF ನೋಟ್ಸ್ ಏನೇನಿರುತ್ತೆ ಅದೆಲ್ಲ ಕೂಡ ನಿಮಗೆ ಆ ಗ್ರೂಪಲ್ಲಿ ಅವೈಲೇಬಲ್ ಇರುತ್ತೆ. 99 ಇಲ್ಲಿ ಕೊಟ್ಟಿರುವಂಥ QR ಕೋಡ್ನ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ನ ಮಾಡಬೇಕು. ಈಗಲೇ ಮಾಡೋಕ್ಕೆ ಹೋಗ್ಬೇಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಎಲ್ಲ ಮಾಹಿತಿಗಳು ಯೂಸ್ಫುಲ್ ಅನ್ಸಿದ್ರೆ ಕೊನೆದಾಗಿ ವಿಡಿಯೋದ ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ, ಆವಾಗ ನೀವು ಪೇಮೆಂಟನ್ನು ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಒಂದು ವಾಟ್ಸಪ್ ನಂಬರ್ ಇದೆ, ಅಲ್ಲಿಗೆ ನೀವು ಸ್ಕ್ರೀನ್ಶಾಟ್ನ ಕಳಿಸ್ಬೇಕಾಗತ್ತೆ. QR ಕೋಡನ್ನು ಇಲ್ಲೇ ಕೊಡಲಾಗಿದೆ. ಸೊ ವಿಡಿಯೋನ ಕೊನೆವರೆಗೂ ನೋಡ್ಬಿಟ್ಟು ಸಂಪೂರ್ಣ ಮಾಹಿತಿಗಳನ್ನ ತಿಳ್ಕೊಂಡ್ಮೇಲೆ ಆಮೇಲೆ ಪೇಮೆಂಟ್ ಮಾಡಿ ಗ್ರೂಪ್ಗೆ ಸೇರುವಂತ ಕೆಲಸವನ್ನ ಮಾಡಿ. ಇಲ್ಲಿ ಇಂಪಾರ್ಟೆಂಟ್ ಆಗಿರೋ ಕ್ಲಾಸ್ ನೋಟ್ಸು PDF ನೋಟ್ಸ್ಗಳು ಮಾತ್ರ ಅವೈಲೇಬಲ್ ಇರುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಮೊದಲನೇದಾಗಿ ರೈಲ್ವೆ ನೇಮಕಾತಿ ಮಂಡಳಿ RRB ಅವರು ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಅಂತ ನಾವು ಕರಿತೀವಿ, NTPC ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ಅಧಿಸೂಚನೆಯನ್ನ ಹೊರಡಿಸಿದ್ರು. PUC ಮತ್ತು ಡಿಗ್ರಿ ಎರಡೂ ಸೇರಿ 11,558 ಹುದ್ದೆಗಳಿದೆ. ಸರಿಸುಮಾರು ದೇಶಾದ್ಯಂತ 75 ಲಕ್ಷಕ್ಕೂ ಹೆಚ್ಚು ಜನ ಅರ್ಜಿ ಹಾಕಿದ್ದಾರೆ. ಬೆಂಗಳೂರು ವರ್ಗಕ್ಕೆ ನೀವು ಅರ್ಜಿ ಹಾಕಿದ್ರೆ ಅದ್ರ ಬಗ್ಗೆನೂ ಕೂಡ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀನಿ. ಟೆಲಿಗ್ರಾಮ್ ಜಾಯ್ನ್ ಆಗೋಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಅಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ, ಎಷ್ಟು ಪೋಸ್ಟ್ಗಳಿದೆ, ಎಷ್ಟು ಪೋಸ್ಟ್ಗಳಿಗೆ ಎಷ್ಟು ಜನ ಅರ್ಜಿ ಹಾಕಿದ್ದಾರೆ, ಎಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಈಗ ಪಠ್ಯಕ್ರಮ ಏನು, ಯಾವ ಫಾರ್ಮ್ಯಾಟ್ ಇರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ NTPC ಪರೀಕ್ಷೆಗೆ ಪದವಿ ಮಟ್ಟ ಮತ್ತು ಪದವಿ ಅಲ್ಲದವರು ಅಂದ್ರೆ PUC ಮತ್ತು ಡಿಗ್ರಿವರೆಗೂ ಪೋಸ್ಟ್ಗಳನ್ನ ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಎರಡಕ್ಕೂ ಸಪರೇಟ್ ಆಗಿ ಅರ್ಜಿ ಹಾಕಿದ್ದೀರಾ. ಈಗಿರ್ತಕ್ಕಂಥ ಇನ್ಫಾರ್ಮೇಶನ್ ಏನು ಅಂದ್ರೆ CBT 1 ಅಂದ್ರೆ ಕಂಪ್ಯೂಟರ್ ಬೇಸ್ ಟೆಸ್ಟ್ ಅಂತ. CBT ಅಂದ್ರೆ ಕಂಪ್ಯೂಟರ್ ಬೇಸ್ ಟೆಸ್ಟ್. ಇವೆರಡು ಎಕ್ಸಾಮ್ಗಳೇನಿವೆ ಅವು ಕಂಪ್ಯೂಟರ್ ನಲ್ಲಿ ಬರೆಯುವಂತ ಪರೀಕ್ಷೆಗಳಾಗಿರ್ತವೆ. ಮೊದಲನೇ ಸಲ ಏನಾದ್ರು ಪರೀಕ್ಷೆನ ಬರೀತಿದ್ರೆ ಸಂಪೂರ್ಣವಾದಂತ ಮಾಹಿತಿಗಳನ್ನ ನೀವು ತಿಳ್ಕೊಬೇಕು. ಸಮಯಾವಕಾಶ ಎಲ್ಲದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಸೊ CBT 1 CBT 2. CBT 1 ಅನ್ನೋದು ಪ್ರಿಲಿಮ್ಸ್ ತರ ಮುಂದಿನ ಹಂತಕ್ಕೆ ಆಯ್ಕೆ ಹಾಕೋದಕ್ಕೆ ಮೊದಲನೇ ಬಾರಿಗೆ ಬರೀಬೇಕಾಗಿರುವಂತ ಪರೀಕ್ಷೆ CBT 1 ಆಗುತ್ತೆ. CBT 1 ನಲ್ಲಿ ಶಾರ್ಟ್ ಲಿಸ್ಟ್ ಮಾಡಿದಂತ ಅಭ್ಯರ್ಥಿಗಳು ಮಾತ್ರ CBT 2 ಹೋಗ್ತಾರೆ. CBT 2 ನಲ್ಲಿ ಪಡೆದಂತ ಅಂಕಗಳ ಆಧಾರದ ಮೇಲೆ ನಿಮಗೆ ಕೆಲಸ ಸಿಗುತ್ತೆ. ಅದರಲ್ಲಿ ಕ್ಲರ್ಕ್ ಹುದ್ದೆಗಳು ಏನೇನಿವೆ ಅವುಗಳಿಗೆ CBT 2 ಅಲ್ಲಿ ತೆಗೆದುಕೊಂಡ ಅಂಕಗಳೇ ಸಾಕು. ಇನ್ನು ಕೆಲವು ಹುದ್ದೆಗಳಿದೆ, ಸ್ಟೇಷನ್ ಮಾಸ್ಟರ್ ಇರ್ಬೋದು, ಟ್ರಾಫಿಕ್ ಅಸಿಸ್ಟೆಂಟ್ ಇರ್ಬೋದು, ಇನ್ನು ಕೆಲವು ಟೆಕ್ನಿಕಲ್ ಹುದ್ದೆಗಳಿಗೆ ಟೈಪಿಂಗ್ ಮಾಡಬೇಕಾಗತ್ತೆ, ಸ್ಕಿಲ್ ಟೆಸ್ಟ್ಗಳಿರ್ತವೆ. ಅದಕ್ಕೆ ಸಂಬಂಧಪಟ್ಟಂಗೆ ಮುಂದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ಈಗ ನೀವು ತಿಳ್ಕೊಬೇಕಾಗಿರೋದೇನು ಅಂದ್ರೆ ಎಲ್ಲರೂ ಅರ್ಜಿ ಹಾಕಿರೋ ಎಲ್ರಿಗೂ ಕಾಮನ್ ಆಗಿರೋದೇನು ಅಂದ್ರೆ CBT 1 ಮತ್ತು CBT 2 ಎರಡು ಹಂತದ ಪರೀಕ್ಷೆ ಇರುತ್ತೆ. ಮೊದಲನೇ ಹಂತದ್ದು ಪ್ರಿಲಿಮಿನರಿ ಎಕ್ಸಾಮಿನೇಷನ್. CBT 1 ನ ಪ್ರಿಲಿಮ್ಸ್ ಅಂತ ಅನ್ಕೊಳ್ಳಿ. ಅದನ್ನ ಬರೆದು ಕ್ವಾಲಿಫೈ ಮಾಡ್ಕೋಬೇಕು ನೀವು. ಎರಡನೇ ಹಂತ, ಎರಡನೇ ಪೇಪರ್ CBT 2 ಸೆಲೆಕ್ಟ್ ಆದಾಗ ಅಲ್ಲಿ ಏನ್ ಅಂಕಗಳನ್ನ ಪಡ್ಕೋತಿರೋ ಅದು ನಿಮ್ಮ ಆಯ್ಕೆ ಪಟ್ಟಿಗೆ ಬರುವುದು ಮತ್ತು ಕೆಲಸ ಸಿಗೋದಕ್ಕೆ ಕಾರಣ ಆಗುತ್ತೆ. ಇದಿಷ್ಟು ನಿಮ್ಗೆ ಗೊತ್ತಿರಬೇಕು. ಅದಾದ್ಮೇಲೆ ದಾಖಲೆ ಪರಿಶೀಲನೆ. ಈ ಪರೀಕ್ಷೆಗಳು ಯಾವ ರೀತಿ ನಡೆಯುತ್ತೆ? ಕಂಪ್ಯೂಟರ್ ಆಧಾರದಲ್ಲಿ ನಡೆಯುತ್ತವೆ. ಆನ್ಲೈನ್ ಮೂಲಕ ಈ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಋಣಾತ್ಮಕ ಅಂಕಗಳು ಇರ್ತವೆ. ಒಂದು ಪ್ರಶ್ನೆಗೆ 1 ಅಂಕವನ್ನ ಕೊಡ್ತಾರೆ ಹಾಗೂ ಒಂದು ತಪ್ಪು ಉತ್ತರಕ್ಕೆ 0.33 ಅಂಕಗಳನ್ನ ಕಳೀತಾರೆ. 1/3 ನೆಗೆಟಿವ್ ಮಾರ್ಕಿಂಗ್ ಇದೆ, ನೆನಪಲ್ಲಿ ಇಟ್ಕೊಂಡಿರಿ. 0.33 ಅಂಕಗಳು ನೆಗೆಟಿವ್ ಮಾರ್ಕ್. ಯಾವುದೇ ಒಂದು ಪ್ರಶ್ನೆಗೆ ತಪ್ಪು ಉತ್ತರ ಕೊಟ್ಟರೆ ನಿಮಗೆ ಹೋಗುತ್ತೆ. ಹಾಗೆ CBT 1 ನಲ್ಲಿ ನಿಮಗೆ 100 ಪ್ರಶ್ನೆಗಳಿರ್ತವೆ. ಮಾಹಿತಿ ಕೊಡ್ತೀನಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಹಾಗೂ CBT 2 ಅಲ್ಲಿ 120 ಪ್ರಶ್ನೆಗಳಿರ್ತವೆ, 120 ಅಂಕಗಳು. ಎರಡೂ ಪರೀಕ್ಷೆಗೂ ಕೂಡ 90 ನಿಮಿಷ ಕಾಮನ್ ಇರುತ್ತೆ. CBT 1 ಬರ್ದಾಗ್ಲೂ 90 ನಿಮಿಷನೇ ಕೊಡ್ತಾರೆ, CBT 2 ಬರ್ದಾಗ್ಲೂ 90 ನಿಮಿಷನೇ ಕೊಡ್ತಾರೆ. ಸಮಯದಲ್ಲಿ ಏನು ವ್ಯತ್ಯಾಸ ಇಲ್ಲ. ಇಷ್ಟು ನಿಮಗೆ ಗೊತ್ತಿರಬೇಕು. ಈಗ ಕ್ಲಿಯರ್ ಆಗಿದೆ ಅನ್ಕೋತೀನಿ. NTPC ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳು 2 ಹಂತದ ಪರೀಕ್ಷೆಯನ್ನ ಬರಿಬೇಕು. CBT 1 CBT 2. CBT 1 ಕ್ವಾಲಿಫೈಯಿಂಗ್ ಇನ್ ನೇಚರ್. CBT 2 ಅನ್ನ ಬರೆಯೋದಕ್ಕೆ CBT 1 ಅನ್ನ ಬರಿಬೇಕು. CBT 1 ಅನ್ನ ಯಾರು ಪಾಸ್ ಮಾಡ್ತೀರೋ ಅವರು ಎರಡನೇ ಹಂತದ CBT 2 ಪರೀಕ್ಷೆಯನ್ನ ಬರಿಬಹುದು.
ಎರಡನೇ ಹಂತದ ಪರೀಕ್ಷೆಯನ್ನು ಬರೆದಂತವ್ರಿಗೆ ಮಾತ್ರ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ಇರುವಂತ ಮೀಸಲಾತಿಗಳು ಮುಂತಾದವುಗಳ ಅನುಸಾರವಾಗಿ ಕೆಲಸ ಸಿಗುವಂತ ಸಾಧ್ಯತೆ ಇರುತ್ತೆ. ಓಕೆ, ಅದರಲ್ಲೂ ಕೆಲವು ಹುದ್ದೆಗಳಿಗೆ ಮೂರನೇ ಹಂತ ಕೂಡ ಇರುತ್ತೆ. ಮೂರನೇ ಹಂತ ಅಂದ್ರೆ ಟೈಪಿಂಗ್ ಇರ್ಬೋದು, ಸ್ಕಿಲ್ ಟೆಸ್ಟ್ ಇರ್ಬೋದು, ಈ ತರ ಇರ್ತವೆ. ಕ್ಲರಿಕಲ್ ಜಾಬ್ಗಳೇನಿರ್ತವೆ ಅವಕ್ಕೆ ಟೈಪಿಂಗ್ ಕೂಡ ಇರ್ಬೋದು. ಇನ್ ಕೆಲವು ಜಾಬ್ಗಳಿಗೆ ಡೈರೆಕ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಅದ್ರ ಬಗ್ಗೆ ಮುಂದೆ ಡಿಸ್ಕಷನ್ ಮಾಡೋಣ. ಸೊ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಕ್ಲಾರಿಟಿ ಇರಬೇಕು. 1/3 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಆನ್ಲೈನ್ ಮೂಲಕ ಪರೀಕ್ಷೆ ಇರುತ್ತೆ. ಎರಡೂ ಪರೀಕ್ಷೆಗೂ ಕೂಡ 90 ನಿಮಿಷನೇ ಕಾಲಾವಕಾಶ ಇರುತ್ತೆ. ಇಷ್ಟು ಗೊತ್ತಿರಲಿ. ಹಾಗಿದ್ರೆ ಏನು CBT 1ಗೂ CBT 2ಗೂ ಏನ್ ಡಿಫ್ರೆನ್ಸ್? CBT 1 ಮೊದಲನೇ ಸಲ ಪರೀಕ್ಷೆ ಬರೆಯೋಕೆ ಹೋದಾಗ 90 ನಿಮಿಷ ಕಾಲಾವಕಾಶ ಕೊಡ್ತಾರೆ. ಎರಡನೇ ಸತಿನೂ ಅಷ್ಟೇ ಅಂತ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ಮೊದಲನೇ ಸಲ ಪರೀಕ್ಷೆ ಬರಿಬೇಕಾದಾಗ ಇಲ್ಲಿ ತಿಳ್ಕೊಂಡ್ರಿ, ಸಾಮಾನ್ಯ ಅರಿವು ಅಂದ್ರೆ ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ವಿಜ್ಞಾನ ಎರಡನ್ನ ಸೇರಿ ಸಾಮಾನ್ಯ ಅರಿವು ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. 40 ಪ್ರಶ್ನೆಗಳನ್ನ ಕೇಳ್ತಾರೆ, 40 ಅಂಕಗಳು ಇರುತ್ತೆ. ಒಂದು ಪ್ರಶ್ನೆಗೆ 1 ಅಂಕ. ತಪ್ಪು ಉತ್ತರ ಬರೆದ್ರೆ 0.33 ಅಂಕಗಳನ್ನ ಕಳೀತಾರೆ. ಇದು ನಿಮ್ಗೆ ಗೊತ್ತಿರಲಿ. ಸೊ ಜನರಲ್ ನಾಲೆಡ್ಜ್ ಅಥವಾ GS ಅಂತ ಕರಿತೀವಿ, ಜನರಲ್ ಸ್ಟಡೀಸ್ ಅಂತ ಕರ್ಕೊಳ್ಳೋಣ ಇದ್ರೆ ನಾವು. ಇದರಲ್ಲಿ GK, CA ಮತ್ತೆ ಸೈನ್ಸ್, ಜನರಲ್ ಸೈನ್ಸ್ 3 ಇರ್ತವೆ. ಓಕೆ, 40 ಅಂಕಗಳಿಗೆ ಮೊದಲನೇ ಹಂತದಲ್ಲಿ ಕೊಡ್ತಾರೆ. ಸೊ ಪೇಪರ್ನ 100 ಅಂಕಗಳಿಗೆ 40 ಪ್ರಶ್ನೆಗಳು, 40 ಅಂಕಗಳು ಸಾಮಾನ್ಯ ಜನರಲ್ ಸ್ಟಡೀಸ್ಗೆ ಹೋಗುತ್ತೆ. ಆಮೇಲೆ ಮ್ಯಾಥಮೆಟಿಕ್ಸ್, ಗಣಿತಶಾಸ್ತ್ರಕ್ಕೆ 30 ಅಂಕಗಳು, 30 ಪ್ರಶ್ನೆಗಳು. ಹಾಗೂ ರೀಸನಿಂಗ್, ಜನರಲ್ ಇಂಟೆಲಿಜೆನ್ಸ್ ಏನಿದೆ ಅದಕ್ಕೆ 30 ಅಂಕಗಳು, 30 ಪ್ರಶ್ನೆಗಳು. ಒಟ್ಟು 100 ಅಂಕಗಳು, 100 ಪ್ರಶ್ನೆಗಳು, 1/3 ನೆಗೆಟಿವ್ ಮಾರ್ಕಿಂಗ್. ಇನ್ CBT 2ಗೆ ಹೋದ್ರೆ ಏನು ವ್ಯತ್ಯಾಸ ಇಲ್ಲ. 40 ಅಂಕ ಇದ್ದಂತಹ ಜನರಲ್ ಸ್ಟಡೀಸ್ 50 ಅಂಕ ಆಗುತ್ತೆ. ಅಂದ್ರೆ 100 ಇದ್ದಂತಹ ಮಾರ್ಕ್ಸ್ ಅನ್ನ 120 ಮಾಡಿದಾರಲ್ವಾ. ಸೊ 40 ಇದ್ದಂತಹ GK GS ಪೇಪರು 50 ಮಾರ್ಕ್ಸ್ ಆಗುತ್ತೆ. 10 ಮಾರ್ಕ್ಸ್ಗೆ ಜಾಸ್ತಿ ಕೊಡ್ತಾರೆ. ಮ್ಯಾಥ್ಸ್ ರೀಸನಿಂಗು 30 ಇತ್ತಲ್ವಾ CBT 1 ಅಲ್ಲಿ, 5 ಮಾರ್ಕ್ಸ್ ಜಾಸ್ತಿ ಮಾಡಿ 35 ಮಾಡಿದ್ದಾರೆ. ಒಟ್ಟಾರೆಯಾಗಿ 120 ಪ್ರಶ್ನೆಗಳಾಗ್ತವೆ, 120 ಅಂಕಗಳಾಗ್ತವೆ. ಆದ್ರೆ ಸಮಯ ಮಾತ್ರ ಯಾವ ಕಾರಣಕ್ಕೂ ಬದಲಾಗಲ್ಲ, 90 ನಿಮಿಷನೇ ಇರುತ್ತೆ. ಸೊ ಈ ಪೇಪರ್ ಏನಿದೆ CBT 2, ಇದು ನಿಮ್ಗೆ ಯಾವ ಉದ್ಯೋಗ ಸಿಗುತ್ತೆ ಅನ್ನೋದನ್ನ ಡಿಸೈಡ್ ಮಾಡುವಂತ ಪೇಪರ್. CBT 1 CBT 2 ಹೋಗೋದಕ್ಕೆ ದಾರಿ ಅಂದ್ರೆ CBT 2 ಬರಿಬೇಕು ಅಂದ್ರೆ CBT 1 ಅಲ್ಲಿ ಕ್ವಾಲಿಫೈ ಆಗ್ಬೇಕು, ನೀವು ಅಷ್ಟು ಅಂಕಗಳನ್ನ ಪಡ್ಕೊಳ್ಳೇಬೇಕು. CBT 2 ನೀವು ಯಾವ ಉದ್ಯೋಗವನ್ನ ತಗೋತಿರೋ ಅನ್ನೋದನ್ನ ಡಿಸೈಡ್ ಮಾಡುವಂತ ಪರೀಕ್ಷೆ ಆಗಿರುತ್ತೆ. ಸೊ ಹಾಗಾಗಿ CBT 1 CBT 2ಗೆ ಎರಡೆರಡು ರೀತಿ ತಯಾರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾವು ಕ್ಲಾಸಸ್ ಮಾಡಿದಾಗ ಇದನ್ನ ಕ್ಲಿಯರ್ ಆಗಿ ಹೇಳ್ತೀನಿ, ಎರಡೆರಡು ರೀತಿ ತಯಾರಿ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ CBT 2ಗೆ ತಯಾರಿ ಮಾಡಿ. ಯಾಕಂದ್ರೆ ಸಿಲೆಬಸ್ ಅಲ್ಲಿ ಯಾವ ಬದಲಾವಣೆ ಇಲ್ಲ. ಹಾಗಾಗಿ CBT 2ಗೆ ನೀವು ಪ್ರಾಪರ್ ಆಗಿ ತಯಾರಿ ಮಾಡಿದ್ರೆ ಆರಾಮಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡ್ಬೋದು. ಓಕೆ, ನೆಕ್ಸ್ಟ್. ಹಾಗಿದ್ರೆ ಜನರಲ್ ಅವೇರ್ನೆಸ್ ಪೇಪರ್ GK ಮತ್ತು GS, ಜನರಲ್ ಸೈನ್ಸ್, ಜನರಲ್ ನಾಲೆಡ್ಜ್ ಮತ್ತು ಕರೆಂಟ್ ಅಫೇರ್ಸ್ ವಿಭಾಗದ ಪತ್ರಿಕೆಯಲ್ಲಿ 40 ಪ್ರಶ್ನೆಗಳು ಮತ್ತು 50 ಪ್ರಶ್ನೆಗಳು. CBT 1 ಅಲ್ಲಿ 40, CBT 2 ಅಲ್ಲಿ 50 ಅಲ್ವಾ. ಈಗ ಮೊದಲನೇ CBT 1 ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಳ್ಳಿ. ಇಲ್ಲೇ ಸ್ವಲ್ಪ ಮಾರ್ಕ್ಸ್ ವೇರಿಯೇಷನ್ ಆಗುತ್ತೆ. ಎಕ್ಸಾಕ್ಟ್ ಆಗಿ ಇಷ್ಟೇ ಪ್ರಶ್ನೆ ಬರ್ತವೆ ಅಂತ ಹೇಳ್ತಾ ಇಲ್ಲ ನಾನು. ಈ ಹಿಂದೆ ನಡೆದಿರುವಂತಹ ಕೆಲವೊಂದು ಪರೀಕ್ಷೆಗಳ ಒಂದು ಚೌಕಟ್ಟಲ್ಲಿ ಇಲ್ಲಿ ಕೊಡ್ಲಾಗಿದೆ. ಇದೇ ರೀತಿ ಇಷ್ಟೇ ಕ್ವಶನ್ಸ್ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ. ಮಾಡರೇಟ್, ಈಸಿ ಮತ್ತು ಡಿಫಿಕಲ್ಟ್ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಕ್ವಶನ್ ಪೇಪರ್ನ ನೋಡಿದಾಗ ತತ್ಕ್ಷಣಕ್ಕೆ ನೀವು ಉತ್ತರವನ್ನ ಅದಕ್ಕೆ ಮಾಡ್ಬೋದು. ಸಾಮಾನ್ಯವಾಗಿ ಓದ್ಕೊಂಡೋಗು ಕೂಡ ಉತ್ತರವನ್ನ ಕೊಡ್ಬೋದು. ನಿಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡಿ ಆನ್ಸರ್ನ ಮಾಡ್ಬೋದು. ಅಂದ್ರೆ ಆ ಕ್ವೆಶನ್ ಅನ್ನ ಈಸಿ ಅಂತ ಹೇಳ್ತೀವಿ. ಸ್ವಲ್ಪ ಅದಕ್ಕೆ ಯೋಚನೆ ಮಾಡಬೇಕು, ಸ್ವಲ್ಪ ವಿಷಯ ತಿಳ್ಕೊಂಡೇ ಇರಬೇಕು ಅಂತ ಹೇಳಿದಾಗ ಅದನ್ನ ಮಾಡರೇಟ್ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆಯ ಮಾಹಿತಿ ನಿಮ್ಗೆ ಪರಿಪೂರ್ಣವಾಗಿ ಇಲ್ಲದೆ ಹೋದಾಗ ಅಥವಾ ಸ್ವಲ್ಪನೇ ಗೊತ್ತಿದೆ ಅಂತ ಹೇಳಿದಾಗ ಅದನ್ನ ಡಿಫಿಕಲ್ಟ್ ಅಂತ ಹೇಳ್ತೀವಿ. ಓಕೆ, 3 ವರ್ಗದ ಪ್ರಶ್ನೆಗಳು ಎಕ್ಸಾಮಿನೇಷನ್ ಅಲ್ಲಿ ಇರ್ತವೆ. ನಮ್ಮ ಸ್ಟೇಟ್ ಗವರ್ಮೆಂಟ್ ನ ಪ್ರಶ್ನೆ ಪತ್ರಿಕೆಗಳಿಗೆ ಹೋಲಿಸ್ಕೊಂಡ್ರೆ ಈ ಒಂದು ಪರೀಕ್ಷೆ, ಈ ಒಂದು ಪ್ರಶ್ನೆ ಪತ್ರಿಕೆ ತುಂಬಾ ಡಿಫಿಕಲ್ಟ್ ಇರೋದಿಲ್ಲ. ಇಲ್ಲಿ KS ಲೆವೆಲ್ ನ ತಯಾರಿ ಮಾಡಿರ್ತಕ್ಕಂಥವ್ರು, PSI ಎಕ್ಸಾಮ್ಗೆ ಓದಿರ್ತಕ್ಕಂಥವ್ರಿಗೆ ಈ RRB NTPC ಪರೀಕ್ಷೆ ತುಂಬಾ ಈಸಿ ಆಗುತ್ತೆ. ಓನ್ಲಿ ಥಿಂಕ್ ಏನಪ್ಪಾ ಅಂದ್ರೆ ಮಾನಸಿಕ ವಿಭಾಗ ಏನಿದೆ, ಮೆಂಟಲ್ ಎಬಿಲಿಟಿ ವಿಭಾಗ ಏನಿದೆ, ಮ್ಯಾಥ್ಸ್ ಮತ್ತು ರೀಸನಿಂಗ್ ನ ಫಾಸ್ಟ್ ಫೇಸ್ ಅಲ್ಲಿ ಮಾಡೋದು ಕಲ್ತಿರ್ಬೇಕು. ಅಂದ್ರೆ ಟ್ರಿಕ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಫಾಸ್ಟ್ ಆಗಿ ನೀವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸಮಯದ ಜೊತೆ ಹೋರಾಟ ಇರುತ್ತೆ. ಯಾಕೆಂದ್ರೆ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ನಲ್ಲಿ 90 ನಿಮಿಷಗಳ ಕಾಲ ವಾಪಸ್ ಸಮಯ ಹಿಂಭಾಗ ಆಗಿ ಬರುತ್ತೆ, ಸಮಯ ಕಳೀತಾ ಬರುತ್ತೆ, ಆ ಪ್ರೆಷರ್ ಬೀಳುತ್ತೆ ನಿಮ್ಮ ಮೇಲೆ. ಅದೊಂದನ್ನ ನೀವು ಇಲ್ಲಿ ನೋಡ್ಕೋಬೇಕು. ಸೊ ಈಸಿ, ಮಾಡರೇಟ್, ಡಿಫಿಕಲ್ಟ್. ಸಾಮಾನ್ಯವಾಗಿ ಡಿಫಿಕಲ್ಟ್ ಇರೋದಿಲ್ಲ ಯಾವುದೇ ಒಂದು ಪೇಪರ್ ನಲ್ಲಿ. ಸುಮ್ಮನೆ ಒಂದು ಜನರಲ್ ಅಸಂಪ್ಷನ್ ನಿಮ್ಗೆ ಐಡಿಯಾ ಬರಲಿ, ಓದ್ಬೇಕಾದ್ರೆ ಒಂದು ಬ್ರೀಫ್ ಸ್ಟ್ರಕ್ಚರ್ನ ಇಟ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದೀನಿ.
ಇತಿಹಾಸದ ಪ್ರಶ್ನೆಗಳು ಸಾಮಾನ್ಯವಾಗಿ ಈ ಒಂದು RRB NTPC ಪರೀಕ್ಷೆಯಲ್ಲಿ ನಾವು ನೋಡ್ತೀವಿ. ಇನ್ ಒಂದು ಅಸಂಪ್ಷನ್ ಪ್ರಕಾರ 5ರಿಂದ 7 ಪ್ರಶ್ನೆಗಳಿರ್ತವೆ. ಮಾಡರೇಟ್ ಲೆವೆಲ್ ಅಲ್ಲಿ ಇರ್ತವೆ. ಈಸಿ ಲೆವೆಲ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳೋದಿಲ್ಲ. ಮಾಡರೇಟ್ ಲೆವೆಲ್ ಅಲ್ಲಿ ಇಷ್ಟೇ ಕ್ವಶನ್ಸ್ ಅನ್ನ ಕೇಳ್ತಾರೆ. ಜಿಯೋಗ್ರಫಿ 1ರಿಂದ 2 ಕ್ವಶನ್ಸ್ ಈಸಿ ಆಗಿರ್ತವೆ. ಇನ್ನು ಪಾಲಿಟಿ ಕ್ವಶನ್ಸ್ ಕಂಪಲ್ಸರಿ ಇರ್ತವೆ. 2ರಿಂದ 3 ಕ್ವಶನ್ಸ್ ಬರ್ಬೋದು, ಈಸಿ ಮಾಡ್ನಲ್ಲಿ ಇರ್ತವೆ. ಇನ್ನು ಸ್ಟ್ಯಾಟಿಕ್ GK ನ 2ರಿಂದ 5 ಪ್ರಶ್ನೆ ತನಕ ವೇರಿ ಆಗ್ಬೋದು. ಇಲ್ಲಿ ಸ್ಟ್ಯಾಟಿಕ್ GK ಅಲ್ಲಿ ಪ್ರಶ್ನೆಗಳನ್ನ ವೇರಿ ಮಾಡಿದ್ರೆ ಹಿಸ್ಟ್ರಿ ಕ್ವಶನ್ಸ್ ಅನ್ನ ಕಡಿಮೆ ಮಾಡ್ತಾರೆ. ಇದು ನಿಮಗೆ ಗೊತ್ತಿರಬೇಕು. ಸ್ಟ್ಯಾಟಿಕ್ GK ಅಲ್ಲಿ ಕ್ವಶನ್ ಸಂಖ್ಯೆಯನ್ನ ರೈಸ್ ಮಾಡಿದ್ರೆ ಇತಿಹಾಸದ ಕ್ವಶನ್ಗಳನ್ನ ಕಡಿಮೆ ಮಾಡ್ತಾರೆ. ಇದಾದ್ಮೇಲೆ ಬಯಾಲಜಿ, ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್, ಇದು ಜನರಲ್ ಸೈನ್ಸ್ ಅಂತ ಕರಿತೀವಿ, ಸಾಮಾನ್ಯ ವಿಜ್ಞಾನ. ಇದು ನೀವು 6ರಿಂದ 12ನೇ ತರಗತಿ ಅಥವಾ 6ರಿಂದ 10ನೇ ತರಗತಿಯ NCERT ಪುಸ್ತಕಗಳನ್ನ ಸ್ಟಡಿ ಮಾಡಿದ್ರೆ ಸಂಪೂರ್ಣವಾಗಿ ಆನ್ಸರ್ನ ಮಾಡ್ಬೋದು. ಈಸಿ ಟು ಮಾಡರೇಟ್ ಇರುತ್ತೆ. ಹೆಚ್ಚು ಕಡಿಮೆ ನಿಮಗೆ 15ರಿಂದ 20 ಅಂಕಗಳ ಕ್ವಶನ್ಸ್ ಗಳನ್ನ ಇಲ್ಲಿ ಕೇಳ್ಬಿಡ್ತಾರೆ. ಹಾಗಾಗಿನೇ 40 ಅಂಕಗಳನ್ನ ಸಾಮಾನ್ಯವಾಗಿ ನಾವು 40 ಅಂಕಗಳನ್ನ 20 ಅಂತಾನೆ ಕನ್ಸಿಡರ್ ಮಾಡ್ತೇವೆ. ಅದಕ್ಕೆ GK GS ಅಂತಾನೆ ನಾವು ಕನ್ಸಿಡರ್ ಮಾಡ್ತೇವೆ. 15 ಅಂತೂ ಕನ್ಫರ್ಮ್ ಇರುತ್ತೆ. ಇನ್ 5 ಆಡ್ ಆದ್ರೂ ಆಗ್ಬೋದು, ಆಗದೇನೂ ಇರ್ಬೋದು. ಸಿಲೆಬಸ್ ಅಲ್ಲಿ ಇರೋದ್ರಿಂದ ಇಷ್ಟೇ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ. ಕನಿಷ್ಠ 15 ಪ್ರಶ್ನೆಗಳು ಮಾತ್ರ GK ನಮ್ಮ ಜನರಲ್ ಸೈನ್ಸ್ ವಿಭಾಗದಿಂದ ಬಂದೇ ಬರುತ್ತೆ. ಅದು 20 ತನಕ ಕೂಡ ಹೋಗ್ಬೋದು. ಇದಕ್ಕೆ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ 6ರಿಂದ 12ನೇ ತರಗತಿವರೆಗಿನ NCERT ಪುಸ್ತಕಗಳು ಕನ್ನಡದಲ್ಲಿ ಅವೈಲೇಬಲ್ ಇದೆ. ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ನಮ್ಮ ಪೇಯ್ಡ್ ಗ್ರೂಪ್ ಏನಿದೆ ಅಲ್ಲಿ ಇದನ್ನ ಅಪ್ಡೇಟ್ ಮಾಡಿದ್ದೀನಿ. ಅಥವಾ ನೀವು ವೆಬ್ಸೈಟ್ ಅಲ್ಲಿ ಹುಡುಕೋತೀನಿ ಅಂದ್ರೆ ಹೋಗಿ ಸರ್ಚ್ ಮಾಡಿ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಕನ್ನಡ ಭಾಷೆಯಲ್ಲಿರುವಂತಹ ಪುಸ್ತಕವನ್ನು ಹುಡುಕಿ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ನೋಡ್ಕೊಳ್ಳೋ ಮೂಲಕ ಯಾವ ವಿಷಯಗಳ ಮೇಲೆ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದ್ರ ಮೂಲಕ ಆ ಯೂನಿಟ್ ಗಳನ್ನ ಓದ್ಕೊಂಡು ಒಂದು ಸರಳವಾದ ನೋಟ್ಸ್ ಅನ್ನ ಮಾಡ್ಕೊಂಡ್ರೆ ಈ ಒಂದು ಟಾಪಿಕ್ ನಲ್ಲಿ ನಿಮಗೆ 15ರಿಂದ 20 ಅಂಕಗಳು ಈಸಿಯಾಗಿ ಸಿಗ್ತಾ ಹೋಗುತ್ತವೆ. ಇದೇ 2ನೇ ಹಂತಕ್ಕೆ ಹೋದ್ರೆ 50 ಅಂಕಗಳ ಪರೀಕ್ಷೆ ಆಗುತ್ತಲ್ಲ, ಅಲ್ಲಿ 20ರಿಂದ 25 ತನಕನೂ ಇದು ಹೋಗ್ಬೋದು. ನೆನಪಲ್ಲಿ ಇಟ್ಕೊಂಡಿರಿ, 20ಯಿಂದ 25 ತನಕನೂ ಹೋಗ್ಬೋದು. CBT 2 ಅಲ್ಲಿ, CBT 1 ಅಲ್ಲಿ 15 ಅಂಕ ಸಾಮಾನ್ಯವಾಗಿ, ಜಾಸ್ತಿ ಅಂದ್ರೆ 20 ಅಂಕ. CBT 2 ಅಲ್ಲಿ 20 ಅಂಕ, ಜಾಸ್ತಿ ಅಂದ್ರೆ 25 ಅಂಕ. ಇದಾದ್ಮೇಲೆ ಕಂಪ್ಯೂಟರ್ ವಿಭಾಗದ ಕ್ವಶನ್ಗಳು ಆಪ್ಷನ್ ಇರುತ್ತವೆ, ಬಂದ್ರು ಬರ್ಬೋದು, ಬರ್ದೇದ್ರು ಇಲ್ಲ, ಹೇಳಕ್ಕಾಗಲ್ಲ. ಕರೆಂಟ್ ಅಫೇರ್ಸ್ ವಿಭಾಗದ ಪ್ರಶ್ನೆ ಗ್ಯಾರಂಟಿ ಇರುತ್ತೆ. ಒಂದ್ ಅರ್ಥದಲ್ಲಿ ಹೇಳೋದಂದ್ರೆ 7ರಿಂದ 12 ಪ್ರಶ್ನೆಗಳು, 11 ಪ್ರಶ್ನೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. 7ರಿಂದ 12 ಪ್ರಶ್ನೆಗಳ ತನಕ ಕರೆಂಟ್ ಅಫೇರ್ಸ್ ಸಾಮಾನ್ಯ ವಿಭಾಗದ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಇದನ್ನ ಒಂದಿಷ್ಟು ಬ್ರೇಕ್ ಡೌನ್ ಮಾಡೋಣ ಇವಾಗ, ಈಸಿಯಾಗಿ ನಿಮ್ಗೆ ಇನ್ನೊಂದು ಸ್ವಲ್ಪ ಅರ್ಥ ಆಗ್ಲಿ ಅಂತ ಹೇಳಿ. ಸೊ ಇಲ್ಲಿ ಜನರಲ್ ಅವೇರ್ನೆಸ್ ಸಂಬಂಧಪಟ್ಟಂಗೆ ಸಿಲೆಬಸ್ ಅಲ್ಲಿ ಏನೇನು ಕೇಳ್ಬೋದು, ಯಾವ್ಯಾವ ವಿಷಯಗಳನ್ನ ನೀವು ಓದ್ಕೋಬೇಕು ಅಂತ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಪ್ರಮುಖ ಘಟನೆಗಳು, ಉದಾಹರಣೆಗೆ G20 ಸಮ್ಮೇಳನ ಇರ್ಬೋದು, COP 29 ಸಮ್ಮೇಳನ ಇರ್ಬೋದು, COP 30 ಸಮ್ಮೇಳನ ಇರ್ಬೋದು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಇರ್ಬೋದು, ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡೆಗಳಿರ್ಬೋದು, ರಾಷ್ಟ್ರೀಯ ಕ್ರೀಡೆಗಳು, ತದನಂತರ ರಾಷ್ಟ್ರೀಯ ಆಟಗಳಿರ್ಬೋದು, ಅದಾದ್ಮೇಲೆ ಒಲಿಂಪಿಕ್ಸ್ ಇರ್ಬೋದು, ಪ್ಯಾರಾ ಒಲಿಂಪಿಕ್ಸ್ ಇರ್ಬೋದು. ಇಂತಹ ವಿಷಯಗಳ ಪ್ರಾಮುಖ್ಯತೆಯ ಪ್ರಸ್ತುತ ಘಟನೆಗಳು ಅಂದ್ರೆ ಪ್ರಚಲಿತ ಘಟನೆಗಳು. ಆ ಘಟನೆಗಳು ನಡೆದಾಗ ಅದರ ಮೇಲೆ ಕ್ವಶನ್ಸ್ ಗಳನ್ನ ಕೇಳೋ ಸಾಧ್ಯತೆಗಳಿರ್ತವೆ. ಹಾಗೆ ಆಟಗಳು ಮತ್ತು ಕ್ರೀಡೆಗಳು, ಇದನ್ನ ಇಲ್ಲೇ ಸೇರಿಸಿದೀನಿ. ಆಟಗಳು ಕ್ರೀಡೆಗಳಲ್ಲಿ ಇತ್ತೀಚೆಗೆ ನಮ್ಮ ಒಲಿಂಪಿಕ್ಸ್ ಎಲ್ಲಿ ನಡೆದಿರುತ್ತೆ, ಪ್ಯಾರಾ ಒಲಿಂಪಿಕ್ಸ್ ಎಲ್ಲಿ ನಡೀತಾ ಇರುತ್ತೆ, ಕ್ರಿಕೆಟ್ ಸಂಬಂಧಪಟ್ಟಂಗೆ ಇರ್ಬೋದು, ಅಥ್ಲೆಟಿಕ್ಸ್ ಸಂಬಂಧಪಟ್ಟಂಗೆ ಇರ್ಬೋದು, ಟೆನ್ನಿಸ್ ಸಂಬಂಧಪಟ್ಟಂಗೆ ಇರ್ಬೋದು. ಆ ಕ್ರೀಡೆಗಳ ಮೇಲೆ ಕ್ವಶನ್ಸ್ ಕೇಳ್ಬೋದು, ಅಥವಾ ಆ ಕ್ರೀಡೆಗಳಲ್ಲಿ ಭಾಗವಹಿಸಿದಂತಹ ಪ್ರಮುಖ ವ್ಯಕ್ತಿಗಳ ಮೇಲೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಉದಾಹರಣೆಗೆ ಭಾರತದಲ್ಲಿ ನೀರಜ್ ಚೋಪ್ರಾ ಅವರು ಜಾವೆಲಿನ್ ಎಸೆತ, ಅದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಭಾರತ ಕ್ರಿಕೆಟ್ T20 ವಿಶ್ವಕಪ್ ಅನ್ನ ಕಳೆದ ವರ್ಷ ಗೆದ್ದಿತ್ತು, ಅದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಅಥವಾ ಆಟಗಳು ಅಂತ ಬಂದಾಗ ಆಟದ ಯಾವುದೋ ಒಂದು ವಿಭಾಗವನ್ನ ಮೆನ್ಷನ್ ಮಾಡಿ ಈ ಆಟ ಯಾವ ಆಟಕ್ಕೆ ಸಂಬಂಧಪಡ್ತದೆ ಅಂತ ಕೇಳ್ಬೋದು. ಈ ತರ ಪ್ರಶ್ನೆಗಳನ್ನ ಅಲ್ಲಿ ಕೇಳ್ತಾರೆ. ಇನ್ನು ಕಲೆ ಮತ್ತು ಸಂಸ್ಕೃತಿ, ಸಾಹಿತ್ಯ, ಇದರ ಮೇಲೆ ಪ್ರಶ್ನೆಗಳು ಬರ್ತವೆ. ಭಾರತದಲ್ಲಿ ಸ್ಮಾರಕ ಮತ್ತು ಸ್ಥಳಗಳು, ಇದ್ರ ಮೇಲೆ ಸಾಮಾನ್ಯವಾಗಿ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಈ ವಿಷಯಗಳು ಇರ್ತವೆ. ಕರ್ನಾಟಕದ ಎಕ್ಸಾಮ್ಗಳಲ್ಲೂ ಕೂಡ ಈ ವಿಷಯಗಳು ಇರ್ತವೆ, ನಿಮ್ಗೆ ಗೊತ್ತಿರುತ್ತೆ. ಇನ್ನು ಸಾಮಾನ್ಯ ವಿಜ್ಞಾನ ಮತ್ತು ಜೀವ ವಿಜ್ಞಾನ, CBSE ಸಿಲೆಬಸ್ 10ನೇ ತರಗತಿವರೆಗೆ. ಸೊ 6ರಿಂದ 10ನೇ ತರಗತಿ, ಸಾಧ್ಯ ಆಗ್ಲಿಲ್ಲ ಅಂದ್ರೆ 8, 9, 10 ನೀವು ಕಂಪ್ಲೀಟ್ ಆಗಿ ಓದ್ಕೊಂಡಿರ್ಬೇಕು. ಓದ್ಕೊಂಡು ನೋಟ್ಸ್ ಮಾಡ್ಕೋಬೇಕು.
ಆವಾಗ ಈ ಎಕ್ಸಾಮ್ಗೆ ಅನುಕೂಲ ಆಗುತ್ತೆ. ಬೆಟರ್ ಗೋ ವಿತ್ NCERT ಬುಕ್ಸ್. NCERT ಬುಕ್ಸ್ ಕನ್ನಡದಲ್ಲಿ ಅವೈಲೇಬಲ್ ಇದೆಯಲ್ಲ, ಆ ಪುಸ್ತಕಗಳನ್ನ ನೋಡ್ಕೊಂಡು ನೀವು ನೋಟ್ಸ್ ಮಾಡ್ಕೊಂಡ್ರೆ, ಒಂದ್ಸಲ ಓದ್ಕೊಬಿಟ್ರೆ, ಒಂದ್ಸಲ NCERT ಪುಸ್ತಕಗಳನ್ನ ಓದಿದ್ರೆ ರೈಲ್ವೇಸ್ ಅಂತಲ್ಲ, ಬೇರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆನೂ ಕೂಡ ನೀವು ಬೇಸಿಕ್ಸ್ ಅನ್ನ, ನೀವು 6 to 12 NCERT ಪುಸ್ತಕಗಳನ್ನ ಕವರ್ ಮಾಡ್ಬಿಡಿ ಒಂದ್ಸಲ, ಕರ್ನಾಟಕದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ಬೋದು, ಬೇಸಿಕ್ಸ್ ಅನ್ನ ಮತ್ತೆ ಓದೋ ಅವಶ್ಯಕತೆ ಇರೋದಿಲ್ಲ, ನಿಮ್ಗೆ ಎಲ್ಲ ಕವರ್ ಅಪ್ ಆಗಿರುತ್ತೆ ಆ ಒಂದು ಟಾಪಿಕ್ಸ್ ಅಲ್ಲಿ. ಇನ್ನು ಇಂಡಿಯನ್ ಹಿಸ್ಟ್ರಿ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಿದೀನಿ. ಅದರಲ್ಲಿ ಭಾರತದ ಇತಿಹಾಸ, ಸ್ವಾತಂತ್ರ್ಯ ಹೋರಾಟದ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಇದರಲ್ಲಿ ಮಹಾತ್ಮ ಗಾಂಧೀಜಿಯವ್ರ ಮೇಲೆ ಹೆಚ್ಚು ಪ್ರಶ್ನೆಗಳು, ಸ್ವಾತಂತ್ರ್ಯ ಸಂಗ್ರಾಮದ ಮೇಲೆ ಪ್ರಶ್ನೆಗಳು ಬರ್ತವೆ. ಇನ್ನು ಭಾರತದ ಮತ್ತು ಪ್ರಪಂಚದ ಭೌತಿಕ, ಸಾಮಾಜಿಕ, ಆರ್ಥಿಕ, ಭೂಗೋಳ, ಇದ್ರ ಮೇಲೆ ಪ್ರಶ್ನೆಗಳು. ಇನ್ನು ಭಾರತೀಯ ರಾಜಕೀಯ ಆಡಳಿತ, ಸಂವಿಧಾನ, ರಾಜಕೀಯ ವ್ಯವಸ್ಥೆ, ಇದರಲ್ಲಿ ನಮ್ಮ ಸಂವಿಧಾನದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕುಗಳು, ಅಮೆಂಡ್ಮೆಂಟ್ಗಳು, ಓಕೆ, ಇಂಥ ವಿಷಯಗಳ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಡೀಟೇಲ್ ಆಗಿ ನಿಮಗೆ ಕ್ಲಾಸಸ್ ಮಾಡ್ತೀನಲ್ಲ, ಅವಾಗ ಪ್ರತಿಯೊಂದು ವಿಷಯದ ಮೇಲೆ ಒಂದೊಂದು ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡೋ ಮೂಲಕ ಅರ್ಥ ಮಾಡಿಸೋಕೆ ಪ್ರಯತ್ನ ಪಡ್ತೀನಿ. ಅದಾದ್ಮೇಲೆ ಸಾಮಾನ್ಯ, ವೈಜ್ಞಾನಿಕ ಮತ್ತು ತಾಂತ್ರಿಕ ವಿಚಾರಗಳು, ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತದ್ದು, ನಮ್ಮ ಇಸ್ರೋ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದ ಬಾಹ್ಯಾಕಾಶ ಸಂಸ್ಥೆಗಳು, ಜಪಾನ್ದಿರ್ಬೋದು, ಅಮೆರಿಕಾದಿರ್ಬೋದು, ರಷ್ಯಾದಿರ್ಬೋದು, ಸ್ಯಾಟಲೈಟ್ ಉಡಾವಣೆ ಮಾಡ್ತಾರಲ್ಲ ಅದ್ರ ಬಗ್ಗೆ, ಯಾವ ಸ್ಯಾಟಲೈಟ್ ನ ಉಡಾವಣೆ ಮಾಡಿದ್ರು, ಭಾರತದ ಸ್ಯಾಟಲೈಟ್ಗಳು ಯಾವ್ಯಾವ್ದು ಉಡಾವಣೆ ಆಗಿದೆ ರೀಸೆಂಟ್ ಆಗಿ, ಅದರ ಉದ್ದೇಶ ಏನು, ಆ ಉಡಾವಣೆ ವಾಹನ ಯಾವುದು, ಅದಕ್ಕೆ ಹೆಸರೇನು, ಯಾವ ಉದ್ದೇಶಕ್ಕೆ ಮಾಡಿದ್ರು, ಯಾವ ಗ್ರಹಕ್ಕೆ ಕಳಿಸಿದ್ರು, ಈ ತರ ಹಲವಾರು ವಿಷಯಗಳ ಮೇಲೆ ಪ್ರಶ್ನೆಗಳನ್ನ ರೈಸ್ ಮಾಡೋ ಸಾಧ್ಯತೆಗಳು ಇರ್ತವೆ. ಇದಾದ್ಮೇಲೆ ವಿಶ್ವಸಂಸ್ಥೆ, ರೈಲ್ವೇಸ್ ಎಕ್ಸಾಮ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗೋದು ವಿಶ್ವಸಂಸ್ಥೆ, UN ಅಂತ ಕರಿತೀವಿ, ಯುನೈಟೆಡ್ ನೇಷನ್ಸ್ ಮತ್ತು ಅದರ ಅಂಗಸಂಸ್ಥೆಗಳು. ಇದ್ರ ಮೇಲಂತೂ ಕ್ವಶನ್ಸ್ ಬರ್ತಾನೆ ಇರ್ತವೆ. ಸಾಮಾನ್ಯ ಸಭೆ, ಶಾಶ್ವತ ಮಂಡಳಿ ಅಂತ ಕರಿತೀವಲ್ಲ, ಸೆಕ್ಯೂರಿಟಿ ಕೌನ್ಸಿಲ್ ಇರ್ಬೋದು, ಸಾಮಾನ್ಯ ಸಭೆ ಬಗ್ಗೆ ಇರ್ಬೋದು, ಅದರ ಸಮ್ಮೇಳನಗಳು ಎಲ್ಲಿ ನಡೀತವೆ, ವಿಶ್ವಸಂಸ್ಥೆ ರೀಸೆಂಟ್ ಆಗಿ ಯಾವ್ಯಾವ್ದ್ರಲ್ಲಿ ಇನ್ವಾಲ್ವ್ ಆಗಿತ್ತು, ಅದರ ಅಂಗಸಂಸ್ಥೆಗಳ ಸಂಪೂರ್ಣ ಮಾಹಿತಿಗಳನ್ನ ಕೇಳ್ತಾ ಹೋಗ್ತಾರೆ. ಅದಾದ್ಮೇಲೆ ಯುನೆಸ್ಕೋ, UNICEF ಸ್ಥಾಪನೆ ಆಗಿದ್ದು ಯಾವಾಗ, ಅದರ ಸದಸ್ಯ ರಾಷ್ಟ್ರಗಳು ಎಷ್ಟಿವೆ, ಈ ತರ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಇನ್ನು ಪರಿಸರ ಸಮಸ್ಯೆಗಳು, ಭಾರತ ಮತ್ತು ಪ್ರಪಂಚಕ್ಕೆ ಸಂಬಂಧಪಟ್ಟ ಪರಿಸರ ಸಮಸ್ಯೆಗಳು, ಅದರಲ್ಲಿ ಕಾನ್ಫರೆನ್ಸ್ಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಕಂಪ್ಯೂಟರ್ ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ ನ ಮೂಲಭೂತ ಅಂಶಗಳು, ಬೇಸಿಕ್ ಕಂಪ್ಯೂಟರ್ಸ್ ಬಗ್ಗೆ, ಕಂಪ್ಯೂಟರ್ನ ಬೇಸಿಕ್ ನಾಲೆಡ್ಜ್ ಅಂತೂ ಇರಬೇಕು ನಿಮ್ಗೆ, ಹಾಗಾಗಿ ಅದ್ರ ಮೇಲೆ ಕ್ವಶನ್ಸ್ ಇರ್ತವೆ. ಸಾಮಾನ್ಯವಾದ ಸಂಪೇಕ್ಷಣಗಳು, ನೆಕ್ಸ್ಟ್ ಭಾರತೀಯ ಸಾರಿಗೆ ವ್ಯವಸ್ಥೆ, ಭಾರತೀಯ ಆರ್ಥಿಕತೆ, ಭಾರತದ ಪ್ರಪಂಚದ ಪ್ರಸಿದ್ಧ ವ್ಯಕ್ತಿಗಳು, ಪರ್ಸನ್ಸ್ ಇನ್ ನ್ಯೂಸ್ ಅಂತ ಕರಿತೀವಿ. ಕಳೆದ ವರ್ಷದಿಂದ ಈ ವರ್ಷದ ತನಕ, ಎಸ್ಪೆಷಲಿ 2025 ಎಕ್ಸಾಮ್ ನಡೀತಿದೆ ಅಂದ್ರೆ 23-24 ಅಲ್ಲಿ ನಿಮ್ಗೆ ಆಗಿರುವಂತಹ ಇನ್ಸಿಡೆಂಟ್ ಗಳ ಮಾಹಿತಿ ಇರ್ಬೇಕಾಗತ್ತೆ. ಎಸ್ಪೆಷಲಿ 24ದು ಪೂರ್ತಿ ಗೊತ್ತಿರ್ಬೇಕಾಗತ್ತೆ ನಿಮ್ಗೆ, ಜನವರಿ ಟು ಡಿಸೆಂಬರ್. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು PDF ನೋಟ್ಸ್ ಬರುತ್ತೆ, ಕರೆಂಟ್ ಅಫೇರ್ಸ್ ವರ್ಷದ ನೋಟ್ಸು. ಆವಾಗ ನೀವು ಅದನ್ನ ಪರ್ಚೇಸ್ ಮಾಡ್ಕೊಂಡು ಸಂಪೂರ್ಣ ಮಾಹಿತಿಯನ್ನ ಪಡ್ಕೋಬಹುದು. ಇದಾದ್ಮೇಲೆ ಸರ್ಕಾರಿ ಕಾರ್ಯಕ್ರಮಗಳು, ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು, ಮಂತ್ರಿಗಳಿರ್ಬೋದು, ಯಾವುದೇ ರಾಜ್ಯದಲ್ಲಿ ಉದ್ಘಾಟನೆಗಳಾದ್ರೆ ಭಾರತದ ಮೊದಲುಗಳು ಅಂತ ಹೇಳ್ತೀವಿ, ಮೊದಲನೇ ಮೆಟ್ರೋ, ಮೊದಲನೇ ರೈಲು ಸಂಚಾರ, ಮೊದಲನೇ ಬ್ರಿಡ್ಜ್, ಮೊದಲನೇ ವನ್ಯಜೀವಿ ಧಾಮ, ಈ ತರ ವಿಷಯಗಳಿರ್ಬೋದು, ಅಂದ್ರೆ ಸ್ಟ್ಯಾಟಿಕ್ GK ಇರ್ಬೋದು, ಅಥವಾ ಪ್ರೆಸೆಂಟ್ ಅಲ್ಲಿ ಮಾಡುವಂತಹ ಹೊಸ ವಿಷಯ, ಭಾರತದ ಮೊದಲುಗಳು ಅಂತ ಇರ್ತಾವಲ್ಲ ಅವು, ಮತ್ತು ಹೊಸ ಕಾರ್ಯಕ್ರಮಗಳು, ಪ್ರಧಾನಮಂತ್ರಿಯವರ ಯೋಜನೆಗಳಿರ್ಬೋದು, ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆ ಇರುತ್ತೆ. ಇನ್ನು ಭಾರತದ ಪ್ರಾಣಿ ವರ್ಗ ಮತ್ತು ಸಸ್ಯವರ್ಗದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ಅದರಲ್ಲಿ ವನ್ಯಜೀವಿ ಅಭಯಾರಣ್ಯಗಳು ಬರ್ತವೆ, ಯಾವ ರಾಜ್ಯದಲ್ಲಿ ಈ ಅಭಯಾರಣ್ಯ ಬರುತ್ತೆ ಅನ್ನೋ ಪ್ರಶ್ನೆ ಕೇಳ್ಬೋದು, ಅಥವಾ ಪ್ರಾಣಿಗಳನ್ನ ರೀಸೆಂಟ್ ಆಗಿ ಎಲಿಫೆಂಟ್ಸ್ ಸಂಬಂಧಪಟ್ಟಂಗೆ, ಚೀತಾಗಳಿಗೆ ಸಂಬಂಧಪಟ್ಟಂಗೆ ಹಲವಾರು ವಿಷಯಗಳು ನಡೆದಿವೆಯಲ್ಲ, ಅದ್ರ ಮೇಲೆ ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆಗಳು ಇರ್ತವೆ. ಇನ್ನು ಭಾರತದ ಪ್ರಮುಖ ಸರ್ಕಾರ, ಸಾರ್ವಜನಿಕ ವಲಯದ ಸಂಸ್ಥೆಗಳು, ಇಸ್ರೋದವರು, ವಿಪ್ರೋದವರು, ಪ್ರೈವೇಟ್ ಕಂಪ್ನಿಗಳಿವೆಯಲ್ಲ ಅವು, ಗೌರ್ಮೆಂಟ್ ಕಂಪ್ನಿಗಳಿವೆಯಲ್ಲ ಅವುಗಳ ಮೇಲೆ, ಅದರ ಸ್ಥಾಪನೆ ಆಗಿರೋದು, ಈ ತರ ಹಲವಾರು ವಿಷಯಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ಬೋದು. ಸಾರ್ವಜನಿಕ ವಲಯದ ಸಂಸ್ಥೆಗಳು ಅಂತ ಬಂದಾಗ ಹಲವಾರು ಪ್ರಶ್ನೆಗಳನ್ನ ಅವರು ಪಿಕ್ ಮಾಡೋ ಚಾನ್ಸಸ್ ಇರ್ತವೆ, ಅದನ್ನೆಲ್ಲ ನೋಡ್ಕೊಂಡ್ರೆ. ಇನ್ನು ಬ್ಯಾಂಕ್ ರಿಲೇಟೆಡ್ ಆಗಿ ಹೇಳ್ಬೇಕು ಅಂದ್ರೆ ನಬಾರ್ಡ ಬ್ಯಾಂಕು, ಎಕ್ಸಿಮ್ ಬ್ಯಾಂಕು, ಬ್ಯಾಂಕ್ಗಳ ರಾಷ್ಟ್ರೀಕರಣ, ಓಕೆ, ರೀಸೆಂಟ್ ಆಗಿ ಯಾವ ಬ್ಯಾಂಕು ಯಾವ್ದ್ರ ಜೊತೆ ಮರ್ಜ್ ಆಗಿದೆ, ಮತ್ತೆ ಭಾರತದಲ್ಲಿ ರೂಪಾಯಿಯ ಅಪಮೌಲ್ಯೀಕರಣ, ಇದ್ರ ಮೇಲೆಲ್ಲ ಪ್ರಶ್ನೆಗಳನ್ನ ಸಾಮಾನ್ಯವಾಗಿ ಕೇಳ್ತಾ ಬರ್ತಾರೆ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ವಿಭಾಗ ಬರೋಣ. CBT 1 ಅಲ್ಲಿ 30 ಅಂಕ, CBT 2 ಅಲ್ಲಿ 35 ಅಂಕ. ಇಲ್ಲಿ ಒಂದು ಅಂದಾಜಲ್ಲಿ ಕೊಡ್ಲಾಗಿದೆ ಅಷ್ಟೇ, ಇದೇ ಎಕ್ಸಾಕ್ಟ್ ನಂಬರ್ಸ್ ಅಲ್ಲ. SI ಮತ್ತು CI ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಅಂತ, ಸರಳ ಬಡ್ಡಿ, ಚಕ್ರ ಬಡ್ಡಿ ಅಂತ ಹೇಳ್ತೀವಿ. 2 ಅಂಕಗಳು ಮಾಡರೇಟ್ ಲೆವೆಲ್ ಅಲ್ಲೇ ಇರುತ್ತೆ, ಯಾವಾಗ್ಲೂ ಈಸಿ ಅಂತ ಕೊಡೋದಿಲ್ಲ.
ಸರಳ ಬಡ್ಡಿ ಚಕ್ರ ಬಡ್ಡಿಯನ್ನು ಈಸಿ ಕೊಡೋದಿಲ್ಲ ಯಾವಾಗಲೂ. ನೆಕ್ಸ್ಟ್ ಮೆನ್ಚುರೇಷನ್ಸ್ ಅಂದ್ರೆ ತ್ರಿಭುಜಗಳಿರ್ಬೋದು, ಶಂಕ ಇರ್ಬೋದು, ಇವುಗಳ ಫಾರ್ಮುಲಾಗಳನ್ನ ರಿಲೇಟೆಡ್ ಕ್ವಶನ್ಸ್ ಕೇಳೋದು, ಅಥವಾ ಅಳತೆ ಕಂಡಿಡಿರಿ, ಲೆಂತ್ ಕಂಡಿಡಿರಿ, ವಿಸ್ತೀರ್ಣ ಕಂಡಿಡಿರಿ ಅಂತೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಿರೋದು. ಅದು 1-2 ಪ್ರಶ್ನೆ ಇರುತ್ತೆ. ರೇಷಿಯೋ ಅಂಡ್ ಪ್ರಪೋರ್ಷನ್ಸ್ 3 ಪ್ರಶ್ನೆಗಳು ಈಸಿ ಇರ್ತವೆ. ಮೆನ್ಚುರೇಷನ್ ಮತ್ತು ರೇಷಿಯೋ ಅಂಡ್ ಪ್ರಪೋರ್ಷನ್ಸ್ ಎಲ್ಲ ಈಸಿ ಕೊಡ್ತಾರೆ ಯಾವಾಗ್ಲೂ. ಹೈಟ್ ಅಂಡ್ ಡಿಸ್ಟೆನ್ಸ್ 2 ಅಂಕಗಳು, ಪ್ರಾಫಿಟ್ ಲಾಸ್ 3 ಅಂಕಗಳು, ಜಾಮೆಟ್ರಿಗೆ ಸಂಬಂಧಪಟ್ಟ ಪ್ರಶ್ನೆಗಳು 2 ಅಂಕಗಳು, ಆಯತ, ತ್ರಿಭುಜ, ಈ ತರ ಅದಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ. ನಂಬರ್ ಸಿಸ್ಟಮ್ 4-5 ಇರ್ತವೆ, ಇಂಪಾರ್ಟೆಂಟು. ಆದ್ರೆ ಈಸಿ ಕೊಡೋದಿಲ್ಲ ನಂಬರ್ ಸಿಸ್ಟಮ್ಸ್ ನ, ಈಸಿ ಟು ಮಾಡರೇಟ್ ಕೊಡ್ತಾರೆ. 4 ಕೊಟ್ಟಿದೆ, ಅದ್ರಲ್ಲಿ 1 ಈಸಿ ಇರುತ್ತೆ, ಇನ್ನು 2-3 ನೀವು ಟೈಮ್ ಸ್ಪೆಂಡ್ ಮಾಡಲೇಬೇಕು. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಸರಳೀಕರಣ, ಸಂಖ್ಯೆಗಳನ್ನ ಕೊಡ್ಬೋದು, ಮತ್ತೊಂದನ್ನ ಕೊಡ್ಬೋದು, ಅದನ್ನ ಸಿಂಪ್ಲಿಫೈ ಮಾಡಿ ಆನ್ಸರ್ ಅನ್ನ ಬರಿಬೇಕಾಗತ್ತೆ. ನೆಕ್ಸ್ಟ್ ಟೈಮ್ ಅಂಡ್ ವರ್ಕ್ 2 ಅಂಕ, ಸ್ಟ್ಯಾಟಿಸ್ಟಿಕ್ಸ್ 1 ಅಂಕ. ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಮೀನ್, ಡಿವಿಯೇಷನ್ ಅಂತೆಲ್ಲ ಬರ್ತಾವಲ್ಲ ಅದು. ಟೈಮ್, ಸ್ಪೀಡ್ ಅಂಡ್ ಡಿಸ್ಟೆನ್ಸ್ 2 ಅಂಕ, ಅವರೇಜ್ 2 ಅಂಕ, ಡಿಐ ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ಕೊಡ್ತಕ್ಕಂತ ಡಿಐ 3 ಅಂಕಗಳು. ಒಟ್ಟು 30 ಪ್ರಶ್ನೆಗಳನ್ನ CBT 1 ಅಲ್ಲಿ ಕೇಳ್ತಾರೆ, ಪ್ಲಸ್ 5 ಆಡ್ ಮಾಡಿ 35 ಪ್ರಶ್ನೆಗಳನ್ನ CBT 2 ಅಲ್ಲಿ ಕೇಳ್ತಾರೆ. ಓವರಾಲ್ ಆಗಿ ಹೇಳ್ಬೇಕು ಅಂದ್ರೆ ಈಸಿ ಇರುತ್ತೆ, ಈಸಿ ಟು ಮಾಡರೇಟ್ ಇರುತ್ತೆ. ಓಕೆ, ಇದು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಗೆ. ಇಂಡಿವಿಜುವಲ್ ಕ್ಲಾಸಸ್ ಅಲ್ಲಿ ಟಾಪಿಕ್ ವೈಸ್ ನೋಡ್ತಾ ಹೋಗೋಣ ಮುಂದಿನ ದಿನಗಳಲ್ಲಿ. ನೆಕ್ಸ್ಟ್ ರೀಸನಿಂಗ್ ಬಂದ್ಬಿಟ್ಟು ಕೋಡಿಂಗ್, ಡಿಕೋಡಿಂಗು ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ನೋಡಿರ್ತೀರಾ. PCPSC ಎಕ್ಸಾಮ್ಗಳು ಇರ್ತದೆ, KS ಎಕ್ಸಾಮ್ಗಳು ಇರ್ತದೆ. 4 ಪ್ರಶ್ನೆಗಳಿರ್ತವೆ. ಟೈಮ್ ಕನ್ಸ್ಯೂಮಿಂಗ್ ಅಷ್ಟೇ, ಇವೆಲ್ಲ ಈಸಿ ಇರುತ್ತೆ. ಸೆಂಟೆನ್ಸ್ ಅರೇಂಜ್ಮೆಂಟ್ 1, ವೆನ್ ಡಯಾಗ್ರಾಮ್ ಸಂಬಂಧಪಟ್ಟ ಪ್ರಶ್ನೆ 3, ವೆನ್ ನಕ್ಷೆಗಳು ಅಂತ ಕರಿತೀವಿ, ಮಾಡರೇಟ್ ಇರುತ್ತೆ. ಪಜಲ್ ಕೊಡ್ತಾರೆ, ಲೀನಿಯರ್ ಪಜಲ್ 3 ಪ್ರಶ್ನೆಗಳು ಈಸಿ ಇರ್ತವೆ. ರಕ್ತ ಸಂಬಂಧ, ಬ್ಲಡ್ ರಿಲೇಷನ್ 4 ಪ್ರಶ್ನೆಗಳು, 2-4 ಕೊಡ್ಬೋದು, ಮ್ಯಾಕ್ಸ್ 4 ಕೊಡ್ಬೋದು. ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಸ್ ಏನಿದೆ ಮ್ಯಾಕ್ಸಿಮಮ್ ಕೊಡುವಂತ ನಂಬರ್ಸ್ ಅದು. ಓಕೆ, ಮಾಡರೇಟ್. ಸ್ಟೇಟ್ಮೆಂಟ್ಸ್ ಅಂಡ್ ಅಸಂಪ್ಷನ್ಸ್ 2, ಸ್ಟೇಟ್ಮೆಂಟ್ಸ್ ಅಂಡ್ ಕನ್ಕ್ಲೂಷನ್ಸ್ 2. ಇದು ಗೊತ್ತಿರುತ್ತೆ, ಸಾಮಾನ್ಯವಾಗಿ ಇತ್ತೀಚೆಗೆ KPSC ಮತ್ತು KE ಹಲವಾರು ಪರೀಕ್ಷೆಗಳಲ್ಲಿ ಇದನ್ನ ಕೇಳಿದ್ದಾರೆ. ಸಿಲೋಗಿಸಮ್ 3, ಅನಾಲಜಿ 3, ಮ್ಯಾಥಮೆಟಿಕಲ್ ಆಪರೇಷನ್ಸ್ 4. ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅಂದ್ರೆ ಬಾಡ್ ಮಾಸ್ ರೂಲ್ನ ಅಪ್ಲೈ ಮಾಡುವಂಥದ್ದು, ಮತ್ತು ಸಿಂಬಲ್ಸ್ ಚೇಂಜ್ ಮಾಡುವಂಥದ್ದು, ಪ್ಲಸ್ ಮೈನಸ್ ಮಾಡಿ, ಮೈನಸ್ ಪ್ಲಸ್ ಮಾಡಿ, ಈ ತರ ಕೇಳ್ತಾರಲ್ಲ ಅವುಗಳಿಗೆ ಸಂಬಂಧಪಟ್ಟಂಗೆ. ಆಡ್ 1 ಔಟ್, ಗುಂಪಿಗೆ ಸೇರಿದ ಪದ 1 ಇರುತ್ತೆ. ಓವರಾಲ್ ಆಗಿ 30 ಪ್ರಶ್ನೆಗಳು ರೀಸನಿಂಗು. CBT 2 ಅಲ್ಲಿ ಪ್ಲಸ್ 5 ಆಡ್ ಆಗುತ್ತೆ, 35 ಪ್ರಶ್ನೆಗಳು. ಓವರಾಲ್ ಆಗಿ ಈಸಿ ಟು ಮಾಡರೇಟ್ ಇರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಸ್ ಏನಿದೆ, ಇದೇ ನಂಬರ್ಸ್ ಅಲ್ಲಿ ಕೇಳ್ತಾರೆ ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮ್ಯಾಕ್ಸ್ ಟು ಮ್ಯಾಕ್ಸ್ ಇಷ್ಟು ಕೊಡ್ಬೋದು ಆ ಟಾಪಿಕ್ ಇಂದ ಅಂತ ಅಷ್ಟೇ, ವೇರಿ ಮಾಡ್ಕೋಬಹುದು. ಉದಾಹರಣೆಗೆ ನೆಕ್ಸ್ಟ್ ಯಾವುದೋ ಒಂದು ಶಿಫ್ಟ್ ಅಲ್ಲಿ ಎಕ್ಸಾಮ್ ನಡಿಬೇಕಾದ್ರೆ ಕೋಡಿಂಗ್, ಡಿಕೋಡಿಂಗ್ 4 ಕೊಟ್ಟಿದ್ದಾನೆ, ಸಿಟಿಂಗ್ ಅರೇಂಜ್ಮೆಂಟ್ ಇಲ್ಲಿ 1 ಅಂತಿದೆ, ಬಟ್ ವೆನ್ ಡಯಾಗ್ರಾಮ್ ನ 1 ಕೊಟ್ಟು ಸಿಟ್ಟಿಂಗ್ ಅರೇಂಜ್ಮೆಂಟ್ 4 ಕೊಡ್ಬೋದು. ಓಕೆ, ಇಲ್ಲ ಅಂದ್ರೆ ಇಲ್ಲಿ 2 ಮಾಡಿ ಇಲ್ಲಿ 4 ಮಾಡ್ಬೋದು, ಇಲ್ಲಿ 3 ಮಾಡಿ ಇಲ್ಲಿ 2 ಮಾಡ್ಬೋದು. ಈ ರೀತಿಯಾಗಿ ಕ್ವಶನ್ಸ್ ಅನ್ನ ಇಷ್ಟೇ ಕೊಡ್ಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ ಅವ್ರಿಗೆ. ಸಿಲೆಬಸ್ ಅಲ್ಲಿ ಈ ರೀತಿ ಕೊಡ್ತಿದ್ದಾರೆ ಅಂತ ಒಂದು ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದೀನಿ ಅಷ್ಟೇ. ಓಕೆ, ಇಷ್ಟನ್ನು ನೋಡ್ಕೊಂಡಿರಿ. ಇಷ್ಟು ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಸ್ಗಳು. ಮೊದಲನೇದಾಗಿ ಜನರಲ್ ನಾಲೆಡ್ಜು, ಜನರಲ್ ಅವೇರ್ನೆಸ್ ನ ಓದ್ತಾನೆ ಇರ್ಬೇಕಾಗುತ್ತೆ ನೀವು. ಅದಕ್ಕೆ ಎಂಡಿಂಗ್ ಅಂತ ಇರೋದಿಲ್ಲ. ಏಕೆಂದ್ರೆ ಕರೆಂಟ್ ಅಫೇರ್ಸ್ ಸರಿಸುಮಾರು 10 ಪ್ರಶ್ನೆಗಳು ಬರ್ತವೆ, ಸೈನ್ಸ್ 15 ಪ್ರಶ್ನೆಗಳು ಬರ್ತವೆ. ಸೊ 40 ಪ್ರಶ್ನೆಗಳಲ್ಲಿ 15 ಪ್ಲಸ್ 10 25 ಪ್ರಶ್ನೆಗಳು. ಓಕೆ, 25 ಕ್ವಶನ್ಸ್ ಅಂತ ಏನ್ ಕರಿತೀವಿ. ಆಲ್ಮೋಸ್ಟ್ ನಿಮ್ಗೆ 60% ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಮತ್ತೆ ನಮ್ಮ ಸೈನ್ಸ್ ಇಂದಾನೆ ಬರೋದ್ರಿಂದ ಆ ಟಾಪಿಕ್ಸ್ ಅನ್ನ ಕವರ್ ಮಾಡೋದಕ್ಕೆ ನೀವು ಟೆಕ್ಸ್ಟ್ ಬುಕ್ಸ್ ಅನ್ನ ಓದಲೇಬೇಕು. ಎರಡನೇದಾಗಿ ಸ್ಪೆಸಿಫಿಕ್ ಆಗಿ ಪುಸ್ತಕಗಳನ್ನ ಪರ್ಚೇಸ್ ಮಾಡಿ ಓದಿ ಅಂತ ಹೇಳಲ್ಲ. ಈ ಎಕ್ಸಾಮ್ಗೆ ನಿಮ್ಮದೇ ಆದಂತ ನೋಟ್ಸ್ ಅನ್ನ ನೀವು ತಯಾರಿ ಮಾಡಿದ್ರೆ ಮಾತ್ರ ಎಕ್ಸಾಮ್ ಅನ್ನ ಬರೆದು ಪಾಸ್ ಮಾಡೋದಕ್ಕೆ ಸಾಧ್ಯ. ಯಾವುದೇ ಬೇರೆ ನೋಟ್ಸ್ ಗಳ ಮೇಲೆ ಡಿಪೆಂಡ್ ಆಗಿ ಪುಸ್ತಕ ತಗೊಂಡು ಓದ್ತೀವಿ ಅಂದ್ರೆ 100% ಆಗೋದಿಲ್ಲ. ಆಮೇಲೆ ಇನ್ನೊಂದಿಷ್ಟು ಕೀ ಪಾಯಿಂಟ್ಸ್ ಗಳನ್ನ ನಾನು ಹೇಳ್ಬೇಕು. ಸಾಧ್ಯವಾದಷ್ಟು ಬೇಗ ಸಿಲೆಬಸ್ ಅನ್ನ ಓದಿ ಮುಗಿಸಿ ಬರೆದಿರ್ಬೇಕು. ಈ ಎಕ್ಸಾಮ್ ಅನ್ನ ನೀವು ಪಾಸ್ ಮಾಡ್ಬೇಕು ಅಂದ್ರೆ ನೀವು ರೈಟಿಂಗ್ ಮಾಡ್ಬೇಕು. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬೇರೆ ಒಂದು ಎಕ್ಸಾಮ್ಸ್ ಗಳನ್ನ ಹೆಂಗ್ ಬರೀತಿರೋ ಆ ರೀತಿ ಎಲ್ಲ ಈ ಎಕ್ಸಾಮ್ಸ್, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್ ಅಲ್ಲಿ ನೀವು ತುಂಬಾ ನೋಟ್ಸ್ ಅನ್ನ ಬರೆದಿಟ್ಕೋಬೇಕಾಗತ್ತೆ, ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಜೊತೆಗೆ ನೀವು CBT ಬರೆಯಕ್ ಹೋದಾಗ ನಿಮ್ಗೆ ಶೀಟ್ಸ್ ಅನ್ನ ಕೊಡ್ತಾರೆ, ಮ್ಯಾಥ್ಸ್ ಅಂಡ್ ರೀಸನಿಂಗ್ ಟಾಪಿಕ್ಸ್ ಗಳನ್ನ ಕವರ್ ಮಾಡೋದಕ್ಕೆ. ಆಗ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ಒಟ್ಟಾರೆಯಾಗಿ 90 ಪ್ರಶ್ನೆ ಇರ್ತವೆ CBT 1 ಅಲ್ಲಿ. ನಿಮ್ಗೆ ಇರ್ತಕ್ಕಂತ 90 ನಿಮಿಷ ಟೈಮ್ ಇರುತ್ತೆ. ಪ್ರಶ್ನೆಗಳೆಷ್ಟು ನಿಮ್ಗಿರೋದು 100. ಅಂದ್ರೆ ನೀವು 100ನ್ನ ಅಟೆಂಡ್ ಮಾಡಕ್ ಆಗ್ಲಿಲ್ಲ ಅಂದ್ರು 19 ಅಟೆಂಡ್ ಮಾಡ್ತೀನಿ ಲಾಸ್ಟ್ಗೆ, ನಾನು ಕಟ್ ಆಫ್ ತಗೊಳೋದಕ್ಕೆ ಒಳ್ಳೆ ಸ್ಕೋರ್ ಮಾಡ್ಬೇಕು ಅಂತ ಹೇಳಿದ್ರೆ
ನೀವು ಒಂದು ಪ್ರಶ್ನೆಗೆ ಒಂದೇ ಒಂದು ನಿಮಿಷ ಸಿಗ್ತಾ ಇದೆ ನಿಮಗೆ. ಸೊ ಒಂದು ಮ್ಯಾಥ್ಸ್ನ ಅಥವಾ ರೀಸನಿಂಗ್ನ ಒಂದು ಕ್ವಶನ್ ನೀವು ತಗೊಂಡಾಗ ಒಂದು ನಿಮಿಷದ ಒಳಗಡೆ ಅದನ್ನ ಸಾಲ್ವ್ ಮಾಡಬೇಕು. ಒಂದು ಪಕ್ಷ ನೀವು ಸಾಲ್ವ್ ಮಾಡಿ ಆನ್ಸರ್ ಬರಲಿಲ್ಲ ಅಂದ್ರೆ ನೀವು ಆ ಕ್ವಶನ್ನ ಆನ್ಸರ್ ಮಾಡೋಕ್ಕಾಗಲ್ಲ, ಅದನ್ನ ಬಿಟ್ಟು ಮುಂದೆ ಹೋಗ್ಬೇಕಾಗತ್ತೆ. ಆ ಥರ ಸನ್ನಿವೇಶ ಇರೋದು. ಇನ್ನು CBT 2 ಹೋದಾಗಂತೂ 120 ಕ್ವಶನ್ಸ್ ಆಗ್ತವೆ, 90 ನಿಮಿಷ ಇರುತ್ತೆ ಟೈಮು. ಸೊ ಇನ್ನು ನೀವು ಸೆಕೆಂಡ್ಸ್ಗಳಲ್ಲಿ 30 ಸೆಕೆಂಡು 40 ಸೆಕೆಂಡ್ ಎಲ್ಲ ಆನ್ಸರ್ ಮಾಡಬೇಕಾಗುತ್ತೆ ಕ್ವಶನ್ಸ್ ಅನ್ನ. ಟೂ ಮಚ್ ಫಾಸ್ಟ್ ಇರಬೇಕು. ಅದಕ್ಕೆ ನೀವೇನ್ ಮಾಡಬೇಕು, ಆಲ್ಮೋಸ್ಟ್ ಒಂದು ಮೊದಲ 2 ತಿಂಗಳು ಜನವರಿ ಅಥವಾ ಫೆಬ್ರವರಿ ಮೊದಲ ವಾರದ ಒಳಗಡೆ ಎಷ್ಟು ಸಿಲೆಬಸ್ ಇದೆಯೋ ಅಷ್ಟು ಸಿಲೆಬಸ್ನ ನೋಟ್ಸ್ಗಳನ್ನ ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿ ಟಾಪಿಕ್ಸ್ನ ಕ್ಲಿಯರ್ ಮಾಡಿಕೊಂಡು GK GS CA ಏನಿದೆ ಅದನ್ನ ಡೈಲಿ ಓದ್ಕೊಳ್ಳಿ. ಅದರ ಎಂಡಿಂಗ್ ಇರಲ್ಲ, ಎಕ್ಸಾಮ್ ಬರೋವರೆಗೂ ಓದ್ಕೋಬೇಕಾಗತ್ತೆ ನೀವು ಅದನ್ನ ಯಾವುದು ನಿಲ್ಸೋಕೋಬೇಡಿ. ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮೊದಲು ಫಾರ್ಮುಲಾ ಓರಿಯೆಂಟೆಡ್ ಆಗಿ ಕಲೀರಿ ಎಲ್ಲವನ್ನ. ಅದಾದ್ಮೇಲೆ ಟ್ರಿಕ್ಸ್ಗಳ ಮೂಲಕ ಸಾಲ್ವ್ ಮಾಡೋದಕ್ಕೆ ಶುರು ಮಾಡಿ. ತದಾದ್ಮೇಲೆ ನೀವೇನ್ ಮಾಡ್ಬೇಕು, PYQ ಅಂತ ಕರಿತೀವಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತ. ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ತಗೊಳ್ಬೇಕು. ನೆನಪಲ್ಲಿರ್ಲಿ, ಯಾವುದೇ ಕಾರಣಕ್ಕೂ ಮೊದಲೇ ನೋಡಕ್ ಹೋಗ್ಬಿಡಿ. ಕ್ವಶನ್ ಪೇಪರ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮೊದಲು ತಗೊಂಡು ನೋಡ್ಬಿಟ್ಟು ಓದಿದ್ರೆ ನೀವು ಆನ್ಸರ್ಸ್ ಅನ್ನು ಮಾಡೋಕ್ಕಾಗಲ್ಲ. ಆ ಥರ ಯಾವಾಗ ಮಾಡಬೇಕು ಅಂದ್ರೆ, ಸೈನ್ಸ್ ವಿಭಾಗಕ್ಕೆ ಹೋಗ್ತಿರಲ್ಲ ಆವಾಗ ನಿಮಗೆ ಸೈನ್ಸ್ ಓದಕ್ಕೆ ಕಷ್ಟ ಆಗುತ್ತೆ ಅಂದಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೈನ್ಸ್ ಕ್ವಶನ್ಸ್ನೆಲ್ಲ ಕಲೆಕ್ಟ್ ಮಾಡಿ ಆಮೇಲೆ ಯಾವ ಟಾಪಿಕ್ಸ್ಗಳ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದ್ರ ಮೇಲೆ ನೀವು ಸೈನ್ಸ್ ಅನ್ನ ಓದ್ಕೋಬೇಕು. ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಬೇಕು. ಅದಾದ್ಮೇಲೆ ಟೆಸ್ಟ್ ಸೀರೀಸ್, ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಬೇಕು. ಇದ್ರ ಮೇಲೆ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಇವು ನಿಮ್ಮ ತಯಾರಿಯ ಕೊನೆಯ ಹಂತಗಳು. ನೀವು ಮೊದಲು ಓದೋದಕ್ಕೆ ಶುರು ಮಾಡಿ, ಇಷ್ಟು ಪ್ರಿಪ್ರೇಷನ್ಸ್ ಮಾಡಿ, ಇಷ್ಟು ಪಂಕ್ಚುವಲ್ ಆಗಿ ಇದನ್ನೆಲ್ಲ ಮುಗಿಸ್ಬೇಕು. ತದನಂತರ ಕೊನೆಯಲ್ಲಿ ಒಂದೊಂದು ತಿಂಗಳು 1.5 ತಿಂಗಳು ಎಕ್ಸಾಮ್ ಇದೆ ಅಂದಾಗ ನೀವು ಇದನ್ನು ಮುಗಿಸಿರ್ಬೇಕು. ಆಕ್ಚುಲಿ PYQನು ಮುಗಿಸಿರ್ಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿ ಮುಗಿಸಿರ್ಬೇಕು. ಕಳೆದ ಇನ್ನೊಂದು ತಿಂಗಳಿದ ಎಕ್ಸಾಮ್ ಅಂದಾಗ ನೀವು ಪ್ರತಿದಿನ ಮೋಕ್ ಟೆಸ್ಟ್ಗಳು ಅಥವಾ ಟೆಸ್ಟ್ ಸೀರೀಸ್ಗಳನ್ನ ಪರ್ಚೇಸ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಕಂಡೀಷನ್ಸ್ ಮೇಲೆ ಅಫೋರ್ಡ್ ಆಗುತ್ತೆ. ಹಲವಾರು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿವೆ. ಎಲ್ಲಾಗುತ್ತೋ ಫ್ರೀ ಇರೋದು ಫ್ರೀ, ಪೇಯ್ಡ್ ಇರೋದು ಪೇಯ್ಡು, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪರ್ಚೇಸ್ ಮಾಡಿಕೊಂಡು ಟೆಸ್ಟ್ ಸೀರೀಸ್ಗಳನ್ನ ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ನು ಟೆಲಿಗ್ರಾಮಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಕೊನೆಯದಾಗಿ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ ಇದೆ 99 ಅಂತ ಹೇಳಿದ್ನಲ್ಲ. ಇಲ್ಲೇನು ಪ್ರೊವೈಡ್ ಮಾಡ್ತೀವಿ ಅಂದ್ರೆ ಇಂಪಾರ್ಟೆಂಟ್ ಆಗಿರುವಂಥ ಕ್ಲಾಸ್ ನೋಟ್ಸ್. ನಾವು ಏನು ಕ್ಲಾಸಸ್ ಮಾಡ್ತೀವಿ ಇಲ್ಲಿಂದ NTPC ಎಕ್ಸಾಮ್ ಬರೋವರೆಗೂ ಅಷ್ಟು ಕ್ಲಾಸ್ ನೋಟ್ಸ್ಗಳು ಇಲ್ಲಿಗೆ ಬರ್ತವೆ. ಈ ಗ್ರೂಪ್ಗೆ ಆ್ಯಡ್ ಮಾಡೋದು, ಬೇರೆ ಗ್ರೂಪ್ಗಳಲ್ಲಿ ಆ್ಯಡ್ ಮಾಡೋದಿಲ್ಲ. 99 ಕೊಟ್ಟು ಯಾರು ಜಾಯ್ನ್ ಆಗಿರ್ತಾರೋ ಪ್ರೈವೇಟ್ ಗ್ರೂಪಲ್ಲಿ, ಆ ಗ್ರೂಪಲ್ಲಿ ಮಾತ್ರ ನೋಟ್ಸ್ ಸಿಗ್ತಾ ಹೋಗ್ತವೆ. ಜೊತೆಗೆ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್ ಇರ್ಬೋದು, ಇಂಪಾರ್ಟೆಂಟ್ PDF ನೋಟ್ಸ್ಗಳು, ನಮ್ಗೆ ಯಾವ್ದು ಸರಿ ಅನ್ಸುತ್ತೆ, ಎಕ್ಸಾಮ್ಗೆ ಅನುಕೂಲ ಅನ್ಸುತ್ತೆ ಅಂತ ನೋಟ್ಸ್ಗಳನ್ನ ಈಗ ಆಲ್ರೆಡಿ ಗ್ರೂಪಲ್ಲಿ ನೋಡ್ಬೋದು ನೀವು ನನ್ನ ನೋಟ್ಸ್ಗಳನ್ನ. ಮತ್ತು ಇಂಪಾರ್ಟೆಂಟ್ ಆಗಿ ಇಂತೆ ಓದಬೇಕು ಅಂತ ಯಾವ್ಯಾವ ನೋಟ್ಸ್ ಇರ್ತಾವೋ ಅವುಗಳನ್ನ ಗ್ರೂಪಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಓಕೆ, ಈ ಥರ ನೋಟ್ಸ್ಗಳನ್ನ ಇಲ್ಲಿ ಆ್ಯಡ್ ಮಾಡ್ತೀವಿ. ಇಷ್ಟ ಇಲ್ಲಿ ಮಾಡೋದು, ಬೇರೆ ಏನೂ ಇಲ್ಲ. ಎಕ್ಸ್ಟ್ರಾರ್ಡಿನರಿಯಾಗಿ ಕ್ಲಾಸಸ್ ಇರ್ತವೆ, ಆ ಥರ ಎಲ್ಲ ಏನು ಹೇಳಕ್ ಹೋಗೋದಿಲ್ಲ ನಾನು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮಾಹಿತಿಗಳನ್ನ ಕ್ರೋಢೀಕರಿಸಿ ನಿಮಗೆ ಸಂಪನ್ಮೂಲಗಳನ್ನ ಆದಷ್ಟು ಕಡಿಮೆ ದರದಲ್ಲಿ ಕೊಡೋ ಪ್ರಯತ್ನ ಅಷ್ಟೇ ಇದು. ಆಮೇಲೆ ಸೀರಿಯಸ್ ಆಸ್ಪಿರೆಂಟ್ಸ್ ಮಾತ್ರ ಇಲ್ಲಿ ಜಾಯ್ನ್ ಆಗಿ. ಟೈಮ್ ಪಾಸ್ ಮಾಡೋರು, ಫಸ್ಟ್ ಟೈಮ್ ಎಕ್ಸಾಮ್ ಬರೀತಿರೋರು, ಏನೋ ಒಂದು ಬರಿಬೇಕು ಅಂತ ಇದೀವಿ ಆ ಥರದವರು ದಯವಿಟ್ಟು NTPC ಎಕ್ಸಾಮ್ ಬರೆಯೋಕ್ಕೆ ಹೋಗ್ಬಿಡಿ. ಯಾಕೆಂದ್ರೆ ಎಲಿಮಿನೇಟ್ ಆಗ್ಬಿಡ್ತೀರಾ ಬೇಗ. ಟೈಮ್ ಮ್ಯಾನೇಜ್ಮೆಂಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಎಕ್ಸಾಮಿನೇಷನ್ ಅಲ್ಲಿ. ಎಷ್ಟು ಫಾಸ್ಟ್ ಅಂಡ್ ಅಕ್ಯುರೇಟ್ ಇರ್ತಿರೋ ಅಷ್ಟು ಈಸಿಯಾಗಿ ರಿಸಲ್ಟ್ ಸಿಗುತ್ತೆ. ನಮ್ಮ ಸ್ಟೇಟ್ ಗೌರ್ಮೆಂಟ್ಗಳಿಗೆ ಹೋಲಿಸ್ಕೊಂಡ್ರೆ ಈ ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಿಮಗೆ ಕಾಂಪಿಟೇಷನ್ ತುಂಬ ಜಾಸ್ತಿನೇ ಇದೆ. ಇಲ್ಲೂ ಕಾಂಪಿಟೇಷನ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಆದರೆ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಇರುವಂಥ ಕಾಂಪಿಟೇಷನ್ ಹೋಲಿಸ್ಕೊಂಡ್ರೆ ಇದು ಯಾವುದೇ ರೀತಿ ದೊಡ್ಡ ಕಾಂಪಿಟೇಷನ್ ಅಲ್ಲ. ಇಲ್ಲಿ ನೀವು ನಿಗದಿತ ಸಮಯ ಜೊತೆ ನಿಯೋಜಿತವಾದಂತಹ ಒಂದು ಪಠ್ಯಕ್ರಮವನ್ನು ಇಟ್ಕೊಂಡು ಟೈಮ್ ಟೇಬಲ್ನ ಮೇಂಟೈನ್ ಮಾಡಿ ನಾವು ಹೇಳುವಂಥ ಇನ್ಸ್ಟ್ರಕ್ಷನ್ಸ್ಗಳನ್ನ ನೀಟಾಗಿ ಫಾಲೋ ಮಾಡಿದ್ರೆ, ಜೊತೆಗೆ ನಿಮ್ಮ ಪ್ರಯತ್ನ ಇಂಪಾರ್ಟೆಂಟು. ಯಾರೇನು ಹೇಳಿದ್ರು ಕೊನೆಯದಾಗಿ ನೀವೇ ಎಕ್ಸಾಮ್ ಬರಿಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ಮಿಸ್ಟೇಕ್ಸ್ಗಳನ್ನ ಏನೋ ಮಾಡಕ್ಕೆ ಹೋಗ್ಬೇಡಿ. 100% ಪ್ರಿಪ್ರೇಷನ್ ಅನ್ನ ಮಾಡ್ಕೋಬೇಕು. ಈ ಹಂತದಲ್ಲಿ ಪ್ರತಿದಿನ ವಿಡಿಯೋಗಳನ್ನ ಮಾಡ್ತಾ ಇರಬೇಕಾದಾಗ ನಾನು ವಿಡಿಯೋದ ಕೊನೆಯಲ್ಲಿ, ಪ್ರತಿ ವಿಡಿಯೋದ ಕೊನೆಯಲ್ಲೂ ಆ ದಿನದ ಟಿಪ್ಸ್ ಅನ್ನ ಕೊಡ್ತೀನಿ. ಅದನ್ನ ನೀವು ವಿಡಿಯೋದ ಕೊನೆಯಲ್ಲಿ, ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಿದಾಗ ಪ್ರತಿ ವಿಡಿಯೋದಲ್ಲೂ ಒಂದು ಟಿಪ್ಸ್ ಇರುತ್ತೆ, ಅದನ್ನ ಫಾಲೋ ಅಪ್ ಮಾಡ್ಕೋಬೇಕು. ಓಕೆ, ಇನ್ನು ಟೆಲಿಗ್ರಾಮಲ್ಲೂ ಕೂಡ ಕ್ಷಣದ ಮಾಹಿತಿಯನ್ನು ಕೊಡ್ತಿರ್ತೀನಿ. ಏನೇ ಇನ್ಫಾರ್ಮೇಶನ್ ಇದಕ್ಕೆ ಎಕ್ಸಾಮ್ ಸಂಬಂಧಪಟ್ಟಂಗೆ ಇದ್ರೆ ಆ ಮಾಹಿತಿಗಳನ್ನ ನಿಮಗೆ ಕೊಡ್ತಿರ್ತೀನಿ. ಜಾಯ್ನ್ ಆಗೋರು ತುಂಬಾ ಸಿಂಪಲ್ಲು. ಇಲ್ಲಿ QR ಕೋಡ್ ಕಾಣ್ತಾ ಇದೆ ನಿಮ್ಗೆ ರೈಟ್ ಸೈಡು, ಸ್ಕ್ಯಾನ್ ಮಾಡಿ 99ನ ಪೇ ಮಾಡಿಬಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ ಫಸ್ಟ್ ಲಿಂಕಲ್ಲಿ ನಿಮ್ಗೆ ಒಂದು ವಾಟ್ಸಪ್ ನಂಬರ್ನ ಲಿಂಕ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ವಾಟ್ಸಪ್ ಓಪನ್ ಆಗುತ್ತೆ. ಅಲ್ಲಿಗೆ ಕಳಿಸ್ಕೊಡ್ಬೇಕು. ಅಲ್ಲಿಗೆ ಕಳಿಸ್ಕೊಟ್ಮೇಲೆ ನಿಮ್ಗೊಂದು ಲಿಂಕನ್ನು ಕೊಡ್ತೀವಿ, ಅಲ್ಲಿಂದ ನೀವು ಜಾಯ್ನ್ ಆಗ್ಬೋದು. ಓಕೆ, ಇದಿಷ್ಟು ಎಕ್ಸಾಮ್ ಸಂಬಂಧಪಟ್ಟ ಬೇಸಿಕ್ ಇನ್ಫಾರ್ಮೇಷನ್. ಮುಂದಿನ ದಿನಗಳಲ್ಲಿ ಸ್ವಲ್ಪ ಸ್ಪ್ಲಿಟ್ ಮಾಡಿ ನಿಮ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಗ್ರೂಪಿಗೆ ಜಾಯ್ನ್ ಆದವರು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನು ಅಂದರೆ,
ನಾನು 6ರಿಂದ 12ನೇ ತರಗತಿ ತನಕ ಎಲ್ಲ ಪುಸ್ತಕಗಳನ್ನ ಅಪ್ಡೇಟ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ NCERT ಮತ್ತು DCERTದು. ಎಸ್ಪೆಷಲಿ ನೀವು NCERT ಪುಸ್ತಕಕ್ಕೆ ಹೋಗಬೇಕು. NCERT ಪುಸ್ತಕಗಳ ಡೌನ್ಲೋಡ್ ಮಾಡಿಕೊಂಡು ಸಾಧ್ಯವಾದಷ್ಟು ಸಿಂಪಲ್ ಆಗಿ ಓದ್ಕೊಂಡು ಕೀ ಪಾಯಿಂಟ್ಸ್ ಥರ ನೋಟ್ಸ್ಗಳನ್ನ ಮಾಡಿಕೊಂಡ್ರೆ ಈ ಎಕ್ಸಾಮ್ನ ತಯಾರಿಯ 50% ಕೆಲಸ ನಿಮ್ಮ ಮುಗ್ದಂಗೆ. ಓಕೆ, ಇದಿಷ್ಟು ಇಂದಿನ ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿರೋ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋ. ಧನ್ಯವಾದ.